ಏನಾಗಿದೆ? 34 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಅಕ್ರಮ ಹಣ ವರ್ಗಾವಣೆಯಲ್ಲಿ ಉದ್ಯಮಿ ಜೀವ ಪಾತ್ರ ಇತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ವಿಚಾರಣೆಗಾಗಿ ಕರೆದಿದ್ದಂಥ ಸಿಐಡಿ ಅಧಿಕಾರಿಗಳು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲಿ. ಸೊ ಜೀವಾಳ ಅನಿಕಾ ಎಂಟರ್ಪ್ರೈಸಸ್ಗೆ ಕೋಟಿ ಹಣ ವರ್ಗವಾಗಿತ್ತಾ? ಅನಿಕಾ ಎಂಟರ್ಪ್ರೈಸಸ್ಗೆ 7.16 ಕೋಟಿ ವರ್ಗಾವಣೆ ಆಗಿರುವಂಥದ್ದು ಈಗ ಕೇಳಿ ಬರ್ತಾ ಇದೆ. ಸೋದರಿಯ ಹೆಸರಿನಲ್ಲಿರುವಂತಹ ಹರ್ನಿತಾ ಕ್ರಿಯೇಷನ್ಸ್ಗೂ ಕೂಡ 3,97,00,000 ರೂಪಾಯಿ ವರ್ಗವಾಗಿದೆ. ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕಿ ಲೀಲಾವತಿ ಸೋದರಿಗೂ ಕೂಡ ಹಣ ವರ್ಗವಾಗಿದೆ. ಇನ್ನು ಯಾರ್ಯಾರಿಗೆ ವರ್ಗ ಆಗಬೇಕಪ್ಪ? ಯಾವ್ಯಾವ ನಿಗಮದಲ್ಲಿರುವಂಥದ್ದು ಏನು ಅಂತ ಹೇಳಿ. ವಾಲ್ಮೀಕಿ ನಿಗಮದಲ್ಲಿರುವಂಥದ್ದು ನೋಡಿದ್ರೆ ಅದು ಇನ್ನೆಲ್ಲೋ ಹೋಗುತ್ತೆ. ಭೋವಿ ನಿಗಮದ ನೋಡಿದ್ರೆ ಈ ರೀತಿಯಾಗುತ್ತೆ. 34 ಕೋಟಿ ಹಣ ವರ್ಗಾವಣೆ. ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ ಯಾವ್ಯಾವ ನಿಗಮಗಳಲ್ಲಿ ಎಷ್ಟೆಷ್ಟು ಎಲ್ಲೆಲ್ಲೆಲ್ಲೆಲ್ಲಿ ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ಸಲ ತನಿಖೆ ಕೊಟ್ಬಿಡಿ. ವಾಲ್ಮೀಕಿ ನಿಗಮ ನೋಡಿದ್ರೆ ಅದನ್ನು 20 ಕೋಟಿ ಬಳ್ಳಾರಿ ಚುನಾವಣೆಗೆ ಬಳಕೆ ಮಾಡಿದ್ರು ಅಂತ ಇದೆ. ಇಲ್ಲಿ ನೋಡಿದರೆ ಭೋವಿ ನಿಗಮದ್ದು 34 ಕೋಟಿ ಹಣ ಅಕ್ರಮವಾಗಿದೆ ಅಂತಿದ್ದಾರೆ. ಎಲ್ಲೆಲ್ಲಿ ಕಳಿಸಿದ್ರ ಇದನ್ನು? ಜೀವ ಅವರ ಅನಿಕಾ ಎಂಟರ್ಪ್ರೈಸ್ಗೆ ಹಣ ಹೋಗಿದೆ ಅಂತೆ, ಅಲ್ಲಿಗೆ 7,16,00,000 ಅಂತೆ. ಅದಾದ ನಂತರ ಅವಳ ಸೋದರಿ ಹೆಸರಿನಲ್ಲಿರುವಂಥ ಹರ್ನಿತಾ ಕ್ರಿಯೇಷನ್ಸ್ಗೆ 3,79,00,000 ಅಲ್ಲಿ ವರ್ಗಾವಣೆಯಾಗಿದೆ. ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕಿ ಲೀಲಾವತಿ ಸೋದರಿಗೂ ಕೂಡ ಹಣ ವರ್ಗ ಅಂತೆ. ಇನ್ನೇನಾಯಿತು? ಜೀವಾ ಫ್ಯಾಮಿಲಿ ಕಂಪನಿ 10.9 ಕೋಟಿ ವರ್ಗವಾಗಿರೋದಂತೆ. ನೋಡಿ, ಇಲ್ಲಿ ಒಟ್ಟಾರೆಯಾಗಿರೋದು ಯಾವ್ಯಾವ ರೀತಿಯಾಗಿದೆ. ನಿಗಮದ ಮಾಜಿ ವ್ಯವಸ್ಥಾಪಕ ಕೆ ನಾಗರಾಜಪ್ಪ ಆಪ್ತರ ಪಾಲುದಾರಿಕೆ 3 ಕಂಪನಿಗಳಲ್ಲಿ ನಾಗರಾಜಪ್ಪ ಆಪ್ತರ ಪಾಲುದಾರಿಕೆ ಇರೋದು. 3 ಕಂಪನಿಗಳಲ್ಲಿ ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕಿ ಲೀಲಾವತಿ ಸೋದರಿಗೂ ಕೂಡ ಹಣ ವರ್ಗವಾಗುತ್ತೆ. ಹಂತ ಹಂತವಾಗಿ 1,48,00,000 ರೂಪಾಯಿ ವರ್ಗವನ್ನು ಮಾಡ್ತಾರೆ. ಅಂದರೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ವರ್ಗಾವಣೆ ಮಾಡಿಕೊಂಡಿರೋದು ದುಡ್ಡನ್ನು. ಅಪ್ಪೋಪ್ಪೋಪ್ಪ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ವಾಲ್ಮೀಕಿ ನಿಗಮದಲ್ಲಿ ಹೇಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವಂತಹ ಅನುಮಾನಗಳಿತ್ತು, ಆ ದುಡ್ಡನ್ನು ಏನು ಟ್ರಾನ್ಸ್ಫರ್ ಮಾಡಿದ್ರು, ಅದೇ ರೀತಿಯಾಗಿ ಈಗ ಭೋವಿ ನಿಗಮದಲ್ಲೂ ಕೂಡ ಇದೇ ರೀತಿಯಾಗಿ ಕಾಣಿಸ್ತಾ ಇದೆಯಾ ಅಂತ ತನಿಖೆಗೆ ಅವಕಾಶ ಮಾಡಿಕೊಡ್ಲೇಬೇಕು ಇದನ್ನ. ಖಂಡಿತವಾಗ್ಲೂ ಅರುಣ್, ಯಾಕೆಂದ್ರೆ ವಾಲ್ಮೀಕಿ ನಿಗಮದಲ್ಲೂ ಕೂಡ 100 ಕೋಟಿ ಅವ್ಯವಹಾರ ಪ್ರಕರಣ ಬೆಳಕಿಗೆ ಬಂದಿತ್ತು. ನಂತರದಲ್ಲಿ ಭೋವಿ ನಿಗಮದಲ್ಲೂ ಕೂಡ ಸುಮಾರು 34 ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಜೀವ ಏನಿದ್ದಾರೆ ಅವರ ಅನಿಕಾ ಎಂಟರ್ಪ್ರೈಸಸ್ಗೂ ಕೂಡ 7,16,00,000 ಹೋಗಿದೆ. ಅವರ ಸಹೋದರಿಗೂ ಕೂಡ 3,45,00,000 ಹೋಗಿದ್ರೆ ಮಾಜಿ ವ್ಯವಸ್ಥಾಪಕಿ ಒಬ್ಬರಿಗೆ 1,48,00,000. ಈ ರೀತಿ ಹಲವಾರು ಈ ಪ್ರಕರಣದಲ್ಲಿ ಹಲವಾರು ಭಾಗಿಯಾಗಿರೋದ್ರ ಬಗ್ಗೆ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಒಟ್ಟಿನಲ್ಲಿ 34 ಕೋಟಿ ಹಣವನ್ನು ಈಗಾಗಲೇ ಅವ್ಯವಹಾರದಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಮತ್ತೊಂದು ಕಡೆ ಡಿವೈಎಸ್ಪಿ ಕನಕಲಕ್ಷ್ಮಿ ಏನಿದ್ರು ಅವರು ಈ ಪ್ರಕರಣ ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಅವರು ಕೂಡ ಅರ್ಜಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವಕೀಲರ ಸಂಘ ಕೂಡ ಈಗಷ್ಟೇ ಹೈಕೋರ್ಟ್ಗೆ ಕೂಡ ಅವರು ಈ ಪ್ರಕರಣವನ್ನು CBIಗೆ ಕೊಡಬೇಕು ಅಂತ ಹೇಳಿ ಕೂಡ ಅರ್ಜಿ ಸಲ್ಲಿಸಿರುವಂಥದ್ದು. ಆ ಅರ್ಜಿ ಕೂಡ ಈಗ ವಿಚಾರಣೆ ನಡೀತಾ ಇದೆ. ಒಟ್ಟಿನಲ್ಲಿ ಭೋವಿ ನಿಗಮದ ಈ ಅವ್ಯವಹಾರ ಪ್ರಕರಣ ಏನಿದೆ ಇದು ದಿನಗಳಂತೆ ಚುರುಕು ಪಡ್ಕೊಳ್ತಾ ಇರುವಂಥದ್ದು. ಒಂದು ಕಡೆ ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ಕೊಟ್ಟಿದ್ದೆ ಜೀವ ಆತ್ಮಹತ್ಯೆಗೆ ಕಾರಣ ಅಂತ ಒಂದು ಕಡೆ ಆರೋಪ ಇದ್ರೆ, ಮತ್ತೊಂದು ಕಡೆ ಅಧಿಕಾರಿಗಳೇ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಅವರ ಕಿರುಕುಳದಿಂದನೇ ಜೀವ ಆತ್ಮಹತ್ಯೆ ಮಾಡಿಕೊಂಡಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಎಲ್ಲ ಆರೋಪಗಳ ಮಧ್ಯದೂ ಕೂಡ ಈಗ ಪ್ರಕರಣವನ್ನು CCBಗೆ ವರ್ಗಾವಣೆ ಮಾಡಿದರೆ ಆ ಸಂದರ್ಭದಲ್ಲಿ ತನಿಖೆ ಮಾಡಿದಂಥ ವೇಳೆಯಲ್ಲಿ ಪ್ರಾಥಮಿಕವಾಗಿ 34 ಕೋಟಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದರಲ್ಲಿ ಯಾವ ಅಕೌಂಟ್ಗಳಿಗೆ ಯಾರ್ಯಾರ ಬೇರೆ ಬೇರೆ ಹೆಸರುಗಳಿಗೆ ಅಮೌಂಟ್ ಹೋಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದಂಥ ವೇಳೆಯಲ್ಲಿ 34 ಕೋಟಿ ಅವ್ಯವಹಾರ ಆಗಿರೋದು ಗೊತ್ತಾಗಿದೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.